ಮಂಜುನಾಥ ಸ್ವಾಮೀಜಿಯವರು, ಕಡಂಗೆರೆ ಶ್ರೀ ಯಲ್ಲಮ್ಮ ದೇವಾಲಯ, ಮತ್ತು ಕೃಷ್ಣಮೂರ್ತಿಗಳು ಪರಿವಾರ ವಾಣಿಜ್ಯ ಉಪಾಧ್ಯಕ್ಷರು, ಇವರೆಲ್ಲರೂ ನನ್ನ ಹೆಸರು ವೆಂಕಟರಮಣ ಮತ್ತು ಪಾಪಣ್ಣ ಆರು ಓದುವರ ಕೇಂದ್ರದ ಸಂಸ್ಥಾಪಕರು. ನಾನು ಇದುವರೆಗೂ 15 ವರ್ಷದಿಂದ ಈ ಕೆಲಸ ಮಾಡ್ಕೊಬಂದಿದ್ದೀನಿ. ಕೆಲವು ವರ್ಷಗಳು ನಾವು ಫ್ರೀಯಾಗೇ ಮಾಡ್ಕೊಬಂದೆ, ಉಚಿತವಾಗೇ ಮಾಡ್ಕೊಬಂದೆ. ಆಮೇಲೆ ನಮಗೆ ಗೌರವ ಕೊಡಲಿಲ್ಲ ಕೆಲವರೆಲ್ಲ. ಆದ್ದರಿಂದ ನಾನು ಒಂದು ಸಮ್ ಅಮೌಂಟ್ ಅಂತ ಮಾಡಿ ಮಕ್ಕಳಿಗೆ ಫೀಸ್ ಕಟ್ಟೋದು, ಮತ್ತು ಅವ್ರಿಗೆ ಬುಕ್ಕು, ಬ್ಯಾಗು, ಪೆನ್ನು, ಪೆನ್ಸಿಲ್ಲು, ಅವ್ರಿಗೇನೇನು ಬೇಕಾದ ವಿದ್ಯಾರ್ಥಿ ಕಿಟ್ ಅಂತ ಒಂದು ವರ್ಷಕ್ಕೆ 200 ಜನ ಮಕ್ಕಳು ಕೊಡ್ತೀನಿ. ಮತ್ತು ಆರೋಗ್ಯ ಇದಕ್ಕೂ ನಮ್ಮ ಕೈಲಾದ ಸಹಾಯ ಮಾಡ್ತೀವಿ. ಮತ್ತು ನಮ್ಮ ಸಂಸ್ಥೆಯಿಂದ ಏನೇನು ಇದಾಗುತ್ತೆ ಅದೆಲ್ಲ ಮಾಡ್ತೀನಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅಂತ ನಮ್ಮ ಸ್ನೇಹಿತರುಗಳು ನನಗೆ ತುಂಬ ಹೆಲ್ಪ್ ಮಾಡ್ತಾಯಿದ್ದಾರೆ. ಮುಖ್ಯವಾಗಿ ಇವರು ಚಂದ್ರಶೇಖರ್ ಮಡವಾಳರ ಖಡ್ಗ, ಅವರು ನನಗೆ ಬೆಂಗಾವಲಾಗಿ ನಿಂತು ಪ್ರತಿಯೊಂದು ಕಾರ್ಯಕ್ಕೂ ನನ್ನ ಬೆಂಗಾವಲು ನಿಂತ ಅವ್ರಿಗೂ ನನ್ನ ಅನಂತ ವಂದನೆಗಳು. ಮತ್ತು ಇವ್ರಿಗೆಲ್ಲರಿಗೂ ಆಮೇಲೆ ನನಗೆ ಪೂರ್ತಿ ಸಪೋರ್ಟ್ ಮಾಡ್ತಾಯಿದ್ದಾರೆ. ಮಾಡದೆ ಹಿಂದೆ ನನಗೆ ಗೊತ್ತಿಲ್ಲದೇ ಬೇಜಾನ್ ಜನ ಸಪೋರ್ಟ್ ಮಾಡ್ತಾಯಿದ್ದಾರೆ, ಪಾಪಣ್ಣವ್ರು ಒಳ್ಳೆಯವರು, ಹೋಗಿ ಮಾಡಿ ಅಂತ. ಇಡೀ ಕರ್ನಾಟಕ ಜನತೆ ನನ್ನ ಪರಿಚಯ ಮಾಡಿದ್ದಾರೆ. ನಾನು ಅವ್ರ ಮುಖ ನೋಡಿಲ್ಲ, ನನ್ನ ಮುಖ ಅವ್ರು ನೋಡಿಲ್ಲ, ವಾಟ್ಸಪ್ಪಲ್ಲಿ ನೋಡಿರ್ತೀನಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅಂತ ನನಗೆ ಆಸೆ ಇದೆ. ಇದು ಪ್ರೇರಣೆ ನಮ್ಮ ತಂದೆ ಹೇಳಿದರು, ನೀನು ಬದುಕಿದ್ದು ಒಂದು 10 ಜನಕ್ಕಾದರೂ ಒಳ್ಳೇದು ಮಾಡಿ ಸಾಯಪ್ಪ ನೀನು ಕೆಟ್ಟ ಹೆಸರು ತೊಗೊಂಡು ಸಾಯಬೇಡ ಅಂತ. ಆದ್ದರಿಂದ ನಾನು ನಮ್ಮ ತಂದೆ ಆಶೀರ್ವಾದದಿಂದ ಇದುವರೆಗೂ ಇಷ್ಟು ಮಾಡ್ಕೊಂಬಂದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡ್ತೀನಿ ಅಂತ ಅನಿಸುತ್ತೆ. ಇವು ಸುಮಾರು ನಾನು ಲೆಕ್ಕ ಇಟ್ಟಿಲ್ಲ ಸರ್, ಸುಮಾರು ಇನ್ನು ಮುಂದೆ ಫೈಲ್ ಮಾಡಬೇಕು ಅಂತ ಇದ್ದೀನಿ. ಎಲ್ಲ ಹೇಳ್ತಾರೆ ಫೈಲ್ ಮಾಡಿ ಅಂತ. ಸುಮಾರು ಒಂದು 850ಇಂದ 300ವರೆಗೂ ಬರ್ತದೆ ಸರ್ ಜೋಡಿಗಳು. ಜನಗಳು ಕೆಲವರು ಹೆಣ್ಣುಮಕ್ಳುಗಳು ಕರ್ಕೊಂಡೇ ಬರಬೇಕು ಅಂತ ನಾನು ಪ್ರೆಷರ್ ಕೊಟ್ಟಿದ್ದೀನಿ. ಕೆಲವರು ಬರಲ್ಲ, ಪೇರೆಂಟ್ಸ್ ಬರ್ತಾರೆ. ಎಲ್ಲ ಒಂದು 500-600 ಜನದವರೆಗೂ ಬರ್ತಾರೆ ಸರ್. ಈ ವಿಡಿಯೋ ಮುಖಾಂತರ ಯಾರಾದರೂ ನೋಂದಣಿ ಮಾಡ್ಕೋಬೇಕು ಅಂತ ಅವರು ಏನು ಮಾಡ್ತಾರೆ ಅಂಥವ್ರು ಫೋನಲ್ಲಿ ಫೋನ್ ನಂಬರ್ ಇದೆ, ಫೋನ್ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು, ಡೈರೆಕ್ಟಾಗಿ ಬರ್ಬೋದು. ಇವಾಗ ಒಬ್ಬ ಪೂನಾದಿಂದಾನೆ ನೆನ್ನೆ ಫೋನ್ ಮಾಡಿದರು ಯಾರೋ ಇದರಿಂದ. ಅವರು ವಾಟ್ಸಪ್ಪಲ್ಲೇ ಕಳಿಸಿದ್ದಾರೆ ಪೂನಾದಿಂದ. ಅವ್ರಿಗೆ ಮುಂಬೈ ಇಲ್ಲ ಇತ್ತ ಕಡೆ ಎಲ್ಲಾದರೂ ಕಳಿಸ್ಕೊಡಿ ಸರ್ ಅಂತ. ಅವ್ರಿಗೆ ಹುಬ್ಳಿ ಒಂದು ಕಳಿಸ್ಕೊಡ್ತಾ ಇದ್ದೀನಿ. ಎಲ್ಲ ಕಡೆಯೂ ಇದೆ. ಅಪ್ಲಿಕೇಶನ್ ಮತ್ತು ಅಮೌಂಟ್ ಏನಾದರೂ ಇಲ್ಲ? ಫ್ರೀ, ಉಚಿತ ರಿಜಿಸ್ಟ್ರೇಷನ್ನು ಅಪ್ಲಿಕೇಶನ್ ಇದೆ. ಯಾರು ಬಂದರೂ ಉಚಿತ. ಅವರು ಮದುವೆ ಆದಮೇಲೆ ಏನಾದರೂ ಕೊಡ್ಬೋದು ಮಕ್ಕಳಿಗೆ. ನವಜೋಡಿಗಳಿಗೆ ನೀವೇನು ಕೊಡ್ತಾ ಇದ್ದೀರಾ ಸರ್? ನಾವು ಅವ್ರಿಗೆ ಮೊದಲಿಗೆ ನಮ್ಮ ಕರ್ನಾಟಕ ಜನತೆ ಪರವಾಗಿ ಅವ್ರಿಗೆ ದೊಡ್ಡ ಆಶೀರ್ವಾದ ಆಗಲಿ, 100 ವರ್ಷ ಚೆನ್ನಾಗಿ ಬಾಳಲಿ ಅಂತ ಆಶೀರ್ವಾದ ಮಾಡ್ತೀವಿ ಸರ್. ಯಾಕೆಂದರೆ ಇವತ್ತು ಎಷ್ಟು ಜನ ಜೋಡಿಗಳು ಏನೇನು ಕೊಡ್ತಾವ್ರೆ ಅದನ್ನು ನೋಡ್ಬಿಟ್ಟು ಬರ್ತಾರೆ. ಹೌದು, ನೀವೇನು ಕೊಡ್ತಾ ಇಲ್ಲ? ನಾವೇನಿಲ್ಲ ಸರ್. ಅದೇ ನೀವು ಕೇಳಿದ್ದು ಒಳ್ಳೆಯ ಪ್ರಶ್ನೆ. ಅದು ಕಡು ಬಡವರು ಇರ್ತಾರೆ ನೋಡಿ, ಅಂಥವ್ರಿಗೆ ಪ್ರತಿಯೊಂದು ನಾವೇ ಕೊಟ್ಟು ಮದುವೆ ಮಾಡ್ತೀವಿ. ಗಂಡು ಹೆಣ್ಣು ನೋಡಿಕೆ ಫ್ರೀಯಾಗಿ ನೋಡಿ ನಾವೇ ಒಂದು ದೇವಸ್ಥಾನದ ತಾಲಿ ಕಟ್ಟಿ ಒಂದು ಹೋಟ್ಲಲ್ಲಿ ಊಟ ತಿಂಡಿ ಅರೇಂಜ್ ಮಾಡ್ತೀವಿ. ಇಲ್ಲ ದೇವಸ್ಥಾನದಲ್ಲೇ ಬಫೆ ಮಾಡಿ ಕ್ಯಾಟ್ರಿಂಗಲ್ಲಿ ಇದು ಮಾಡ್ತೀವಿ. ವರ್ಷಕ್ಕೆ 1-2 ಮಾಡ್ತಾಯಿದ್ದೀನಿ ಸರ್. ಏನಂತಂದರೆ ಈಗಿನ ಜನ್ರೇಷನಲ್ಲಿ ಮದುವೆ ಅಂತಂದರೆ ಒಂದು ಆಟದ ಗೊಂಬೆ ಥರ ಆಗ್ಬಿಟ್ಟಿದೆ. ಯಾಕಂತಂದರೆ ನಾವು ಬೆಳಗ್ಗೆ ಟಿ ವಿ ಮಾಧ್ಯಮದಲ್ಲಿ ನೋಡ್ತೀವಿ ಅಂತಂದರೆ ಮದುವೆ ಆಗ್ತಾರೆ, ನಾಳೆ ಡೈವರ್ಸ್ ಅಂತ. ಇದೇ ಕಥೆಗಳೇ ಪ್ರತಿಯೊಂದು ಚಾನಲಲ್ಲಿ ನೋಡಿದ್ರು ಇದೇ ಕಥೆಗಳು ನಾವು ಕೇಳ್ತಾ ಇದ್ವಿ. ಅದಕ್ಕೆ ನಮ್ದು ಏನಂತಂದರೆ ನಮ್ಮ ಕಾನ್ಸೆಪ್ಟ್ ಇದರಲ್ಲಿ ಏನಿದೆ ಅಂತಂದರೆ, ಮುಂದೆ ಈಗ 50 ವರ್ಷ ಪೂರೈಸಿದ ದಂಪತಿಗಳಿಗೆ ಒಂದು ಸನ್ಮಾನ ಮಾಡ್ತಾಯಿದ್ದೀವಿ ನಾವು. ಏನಕ್ಕಂದರೆ ಆದರ್ಶವಾಗಿರಲಿ ಅಂತ ಒಂದು ಕಾರಣಕ್ಕೆ. ಈಗ ನಮ್ಮ ಮನೇಲಿರೋ ಹೆಣ್ಮಕ್ಳು ನನಗೆ ಗೊತ್ತಿರೋ ಪ್ರಕಾರ ತಂದೆ ತಾಯಿ ಮಾತು ಮೀರಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ. ಆದ ಕಾರಣ ಬರೋ 14ನೇ ತಾರೀಕು ಯಾವುದೇ ಒಂದು ಹುಡುಗ ಆಗಲಿ ಹುಡುಗಿ ಆಗಿ ಬಂದ್ರೂ ಅವ್ರ ಜೀವನದ ಸಂಗಾತಿ ಹೇಗಿರಬೇಕು ಅನ್ನೋದು ಅವ್ರು ಕನಸಿರುತ್ತೆ. ಅಂಥವರು ಬಂದಿರ್ತಾರೆ. ದಯವಿಟ್ಟು ಆಯ್ಕೆ ಮಾಡಿಕೊಂಡು ಮುಂದಿನ ಜೀವನ ನಡೆಸಬೇಕು ಅನ್ನೋದು ನಮ್ಮ ಎಲ್ಲ ಹೆಣ್ಮಕ್ಳಿಗೂ ಅದೊಂದು ಉದ್ದೇಶ ಇರುತ್ತೆ. ಆದ್ದರಿಂದ ಎಲ್ಲ ಹೆಣ್ಮಕ್ಳಿಗೆ ಒಂದು ಮಾತು ಹೇಳ್ತೀನಿ, ಏನಂತಂದರೆ ಒಳ್ಳೆ ಗುಣವಂತ ಆಗಲಿ ಇಲ್ಲ, ಗುಣ ಪರ್ಫೆಕ್ಟಾಗಿ ಯಾರೂ ಸಿಗಲ್ಲ.
ಒಂದು ಹೆಣ್ಣಾದವಳು ಅವ್ರು ಯಾವ ಥರನೇ ಇದ್ದರೂ ಆ ದಾರಿಗೆ ತರ್ಕೊಂಡು ಸಂಸಾರ ಜೀವನ ಪೂರೈಸೋದೇ ಒಂದು ಹೆಣ್ಣಿನ ಕರ್ತವ್ಯ ಆಗುತ್ತೆ. ಅದಕ್ಕೆಲ್ಲ ಹೆಣ್ಮಕ್ಳಿಗೊಂದು ಕಿವಿ ಮಾತೇನಂತಂದರೆ, ಎಂಥ ಹುಡುಗ ಆದರೂ ಆಗಲಿ ನಿಮ್ಮ ಜೀವನ ಸಂಗಾತಿ ಆದಾಗ ಅವ್ರ ಜೊತೆ ಒಂದು ನಿಮ್ಮ ದಾರಿಗೆ ತಂದ್ಕೊಂಡು ಅವ್ರ ಜೊತೆ ಒಂದು ರೀತಿ ಸಂಸಾರ ಮಾಡ್ಕೊಂಡು ಹೋಗೋದೇ ಒಂದು ಒಳ್ಳೆಯ ಉದ್ದೇಶ, ಮದುವೆಗೆ ಒಂದು ಅರ್ಥ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ನನ್ನ ಹೆಸರು ಸುಜಾತ ಮಯೂರಿ ಅಂತ. ನಾನು ಒಂದು 10 ವರ್ಷದಿಂದ ಮಡಿವಾಳ ಸಮಾಜದವಳು, 10 ವರ್ಷದಿಂದ ಸಮಾಜ ಸೇವೆ ಮಾಡ್ತಾಯಿದ್ದೀನಿ ನಾನು. ಈಗೇನಂತಂದರೆ ಪಾಪಣ್ಣ ಅವ್ರ ಜೊತೆ ನಾವು ಸಹಕಾರ ಕೊಡಬೇಕು ಅಂತ ಒಂದು ಉದ್ದೇಶಕ್ಕೆ ಅವ್ರ ಜೊತೆಗೆ ನಾವು ಕೆಲಸ ಮಾಡ್ತಾಯಿದ್ವಿ.